ಅಂತ ಅನ್ಕೊಂಡಿದ್ದೆ. ನಾನು ಯಾಕೆ ಬದುಕಿದ್ದೀನಿ ಅನ್ನೋದೇ ಒಂದು ಪ್ರಶ್ನೆ ಆಗಿತ್ತು. ಆದರೆ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಆದಿತ್ಯ ಮತ್ತೆ ಹುಟ್ಟಿದ್ದಾನೆ, ನಂಗೆ ಕಾಯ್ತಾ ಇದ್ದಾನೆ. ನಾನು ಈಗಲೇ ಹೋಗಿ ಎಲ್ಲ ಹೇಳ್ತೀನಿ. ನಾನು ಆದಿತ್ಯನ ಕರ್ಕೊಂಡು ಎಲ್ಲರೂ ದೂರ ಹೋಗ್ತೀನಿ. ನಾನು ಅವನು ಇಬ್ಬರೇ. जल प्रवाह पावितस्थले तदेवलम्ब्यलम्बितं भुजङ्गतुङ्गमालिकं ढमड्ढमड्ढमड्ढमन्निनादमड्ढमर्वयं ಇವನ ಎಲ್ಲೋ ನೋಡಿದ್ದೀನಿ ನಾನು. ಯಾರು ಇವನು? जटाकटाह सम्भ्रम भ्रमन्निलिम्प निर्जरि विलोलवीचि वल्लरी विराजमानमूर्धनि खगत् खगत् खगज्ज्वलल्ललाटपट्टपावके किशोरचन्द्रशेखरे प्रतिप्रतिक्षणा मम धराधरेन्द्रनन्दिनी विलासबन्धुबन्धुर सुरन्तिगन्त सन्तति. ನಾನು ಯಾಕೆ ಇಷ್ಟು ಬೆವರ್ತಾ ಇದ್ದೀನಿ? ನನಗೆ ಯಾಕೆ ಭಯ ಆಗ್ತದೆ? ಯಾಕೆ ನನ್ನ ಕೈ ಕಾಲೆಲ್ಲ ನಡುತ್ತಾ ಇದೆ? ಇವನನ್ನೆಲ್ಲ ನೋಡಿದ್ದೀನಿ, ತುಂಬ ಗುರ್ತಿರೋ ಮುಖ. ಎಲ್ಲಿ ನೋಡಿದ್ದೀನಿ? ಅಣ್ಣ ಒಂದು ನಿಮಿಷ. ಏನಮ್ಮ? ಆದಿತ್ಯ ಎಲ್ಲಿದ್ದಾರೆ? ಆದಿತ್ಯಪ್ಪನವರು ಅಂತ ಹೇಳಮ್ಮ. ಯಾಕೆಂದ್ರೆ ಅವರು ಈ ಊರಿಗೆ ದೊಡ್ಡವರು. ಸಾರಿ, ಆದಿತ್ಯಪ್ಪನವ್ರು ಎಲ್ಲಿದ್ದಾರೆ? ನೀವ್ಯಾರು? ಅವ್ರನ್ನ ನೋಡೋಕೆ ಬಂದಿದ್ದೀನಿ, ಬರೋಕೆ ಹೇಳಿದ್ರು. ಹೌದಾ? ಅವ್ರು ಈಗಷ್ಟೇ ತೋಟ ಕಡೆ ಹೋದ್ರು ಅನ್ಸುತ್ತೆ. ತೋಟ ಕಡೆ ಹೋಗಿ ನೋಡಿ. ಹಾಂ, ಓಕೆ, ಥ್ಯಾಂಕ್ಸ್. ಸರಿನಮ್ಮ. ತೋಟದಲ್ಲಿ ಸಿಗ್ತಾನಂತೆ. ಅವನನ್ನು ಅಲ್ಲಿಂದಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಅವನನ್ನು ನೋಡಿದ ತಕ್ಷಣ ತಪ್ಕೊಂಡು ಮುದ್ದಾಡ್ಬಿಡ್ತಾನ? ಇಲ್ಲ, ಅಲ್ಲೆಲ್ಲ ಆಳುಗಳಿರ್ತಾರೆ. ಅವನು ಹಾಗೆಲ್ಲ ಮಾಡಲ್ಲ. ನನ್ನ ಹುಡುಗ ತುಂಬ ಡೀಸೆಂಟ್. ಆದಿತ್ಯ, ಕೊನೆಗೂ ಸಿಕ್ಬಿಟ್ಯಾ? ಒಂದೇ ಉಸಿರಲ್ಲಿ ನಿನ್ನ ಹತ್ರ ಬರ್ತೀನಿ, ತಾಳು. ಆದಿತ್ಯ, ಆದಿತ್ಯ, ಐ ಲವ್ ಯು. ಆದಿತ್ಯ, ನೀನು ನನ್ನ ಮನಸ್ಸು ತುಂಬಾ ಎಷ್ಟು ತುಂಬಿಕೊಂಡಿದ್ಯಾ ಅನ್ನೋದು ಈ ಪ್ರತಿಧ್ವನಿಯಲ್ಲೇ ಗೊತ್ತಾಗುತ್ತೆ. ನನ್ನ ಬಾಯಿ ನಿನ್ನ ಹೆಸರನ್ನ ಒಂದ್ಸಲಿ ಕೂಗುತ್ತೆ, ಆದ್ರೆ ನನ್ನ ಮನಸ್ಸು 100 ಸಲಿ ಕೂಗುತ್ತೆ. ಆದಿತ್ಯ, ಯಾಕೆ ನಾನು ಹಿಂದೆ ಬಿದ್ದು ಸಾಯ್ತಿದ್ಯಾ? ನಾನಲ್ಲ, ನೀನು. ಹೋದಲೆಲ್ಲ ಸಿಕ್ತಿರೋ ನೀನು. ಶಟ್ ಅಪ್. ಹೇಳು, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ಬಂದಿದ್ಯಾ? ನಿಂಗೇನ್ ಕೆಲಸ ಇಲ್ಲಿ? ನೀನ್ ಯಾಕೆ ಬಂದಿದ್ಯಾ ಇಲ್ಲಿ ಅದನ್ನು ಮೊದಲು ಹೇಳು. ನನ್ನ ಕೆಲಸ ಸಾಧಿಸ್ಕೊಳಕ್ ಬಂದಿದ್ದೀನಿ. ನಾನು ಅದಕ್ಕೆ ಬಂದಿದ್ದೀನಿ. ನೀನ್ ಸಾಧಿಸ್ಕೊಳಕ್ ಹೊರಟಿರೋದು ಕೊಚ್ಚೆ ದಾರಿಲಿ. ದಾರಿ ಕೊಚ್ಚೆ ಆಗಿದ್ರೇನು, ಸೇರೋ ಜಾಗ ಗುರಿ ಕ್ಲೀನ್ ಆಗಿದ್ರೆ ಸಾಕು. ನೀನು ಕ್ಲೀನ್ ಬಗ್ಗೆ ಮಾತಾಡ್ತಿದ್ಯಾ? ಅದೆಷ್ಟು ಕಡೆ ರಕ್ತದ ಕಲೆ ಮಾಡಿದ್ಯೋ, ಇನ್ನೆಷ್ಟು ಜನ ನಮ್ಗೆ ಮಸಿ ಬಳ್ಳಿದ್ಯೋ ಯಾವನೇ ಗೊತ್ತು. ಮಾವ, ನಾನು ನಿನ್ನೆಲ್ಲೆಲ್ಲಿ ಹುಡುಕ್ದೆ ಗೊತ್ತಾ? ನೀನ್ ಇಲ್ಲಿದ್ಯಾ? ಇವಳು ಯಾರು? ಇವಳ ಇದೊಂದು ದೊಡ್ಡ ಮೆಂಟ್ಲು. ಅವಳು ಇಂಟ್ರೊಡಕ್ಷನ್ ಕಟ್ಕೊಂಡು ನಿನಗೇನಾಗಬೇಕು? ನಡಿ ಮಾವ. ಮಾವ ನಡಿ. ತೊಲಗ್ದ, ಕೊಲೆಗಾರ, ಮೋಸ್ಗಾರ, ಥೂ. ಯಾವ್ದೋ ಶ್ರೀಮಂತ ಹುಡುಗಿಗೆ ಬಲೆ ಹಾಕಿದ್ದಾನೆ. ಜನ್ಮನೇ ಇಷ್ಟು. ಇವನ್ ಬಗ್ಗೆ ಮಾತಾಡಿ ತಲೆ ಕೆಡ್ಸ್ಕೊಂಡು ನಾನ್ ಯಾಕೆ ನನ್ನ ಮೂಡ್ನ ಹಾಳು ಮಾಡ್ಕೊಳ್ಳಿ?
ಮಮ್ಮಿ, ಪಪ್ಪ ನನ್ನ ಕಾಲು ಎಳಿತಿದ್ದಾರೆ. ರೀ ಸುಮ್ಮನೆ ಇರ್ರಿ. ಮಮ್ಮಿ, ಇನ್ನೂ ಮಾವ ಬಂದಿಲ್ವಾ? ಆ ಮನೆಯಿಂದ ಈ ಮನೆಗೆ ಬರಕ್ಕೆ ಎಷ್ಟೊತ್ತು? ಅಂದ್ರೆ ಸಂಜು ಇಷ್ಟೊತ್ತಾದ್ರೂ ಮನೆಗೆ ಹೋಗಿರಲ್ವಾ? ಅಥವಾ ಅಣ್ಣಯ್ಯನೇ ಬೇಕು ಅಂತ ಅವನಿಗೆ ವಿಷಯ ತಿಳಿಸಿರಲ್ವಾ? ಯಾಕೋ ಡೌಟ್ ಆಗ್ತಿದೆಯಲ್ಲ. ಅಂಜು, ಇಲ್ಲೇನೋ ಎಡವಟ್ ಆಗಿದೆ ಅನ್ನಿಸ್ತಾ ಇದೆ. ಏನ್ ಎಡ್ಬಟ್ಟು? ಅದೆಲ್ಲ ನನ್ನ ಹತ್ರ ನಡೆಯಲ್ಲ. ನಮ್ಮಿಬ್ರು ಮಧ್ಯೆ ಯಾರನ್ನ ಬಂದ್ರೆ ಅವ್ರ ಬದುಕು ನರ್ಕ ಮಾಡ್ಬಿಡ್ತೀನಿ ಅಷ್ಟೇ. ನೀನ್ ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಇರೋ ಅವನಿಗೆ ಫೋನ್ ಮಾಡ್ತೀನಿ. ಫೋನ್ ಅಂದೆ ಫೋನು. ನಂಗೆ 1 ನಿಮಿಷ ಕಾಯೋ ಪೇಷನ್ಸು ಇಲ್ಲ. ಅವನೇನು ಅಮೆರಿಕಾದಲ್ಲಿದ್ದಾನ? ನಾನೇ ಖುದ್ದಾಗಿ ಹೋಗಿ ಕರ್ಕೊಂಡ್ ಬರ್ತೀನಿ. ಅಂಜು, ಅಂಜಲಿ, ಅಂಜು ನಿಂತ್ಕೊಮ್ಮ, ಬರ್ತಾನೆ. ಅಂಜಲಿ, 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 ಅಂಜು ಪುಟ್ಟ, ನಾವೆಲ್ಲ ಇಲ್ಲೇ ಇದ್ದೀವಿ, ಎಲ್ಲಿಗಮ್ಮ ಹೋಗ್ತಿದ್ದೀಯಾ? ನಿಮ್ಮನ್ ಕಟ್ಕೊಂಡು ನಾನೇನ್ ಮಾಡ್ಲಿ? ನಂಗೆ ಬೇಕಿರೋದು ಆದಿತ್ಯ ಮಾವ. ಅಂಜಲಿ ನಿಂತ್ಕೋ, ನನ್ನ ಮಾತು ಕೇಳು. ಏನು ಆದಿತ್ಯ ಮಾವ ಇಲ್ಲ ಅಂತ ಇವಾಗ ಕತೆ ಹೇಳ್ತೀರಾ? ಇಲ್ಲ ಅಲ್ಲಿ ಹೋಗೋದಕ್ಕೆ ನಿಮ್ ಪರ್ಮಿಷನ್ ಕೇಳ್ಬೇಕಾ? ನೋಡಿ, ನನ್ನ ಆದಿತ್ಯ ಮಾವ ನನ್ನ ಲೈಫ್, ನಿಮ್ಮನ್ನೇನ್ ಕೇಳೋದು? ಅಂಜು, ಮಾವ, ಅಂಜಲಿ, ಅಂಜು ಪುಟ್ಟ, ಅಂಜಲಿ ನಿಂತ್ಕೋ. ಮಾವ, ಮಾವ, ಆದಿತ್ಯ ಮಾವ, ಏಯ್ ಕೆಟ್ಟ ಕನ್ಸು ಅನ್ಕೊಂಡೆ ರಿಯಲ್ಲ. ಬಾ ಇಲ್ಲಿಂದ ಹೋಗೋಣ ಬಾ. ನೋಡ, ಮುಟ್ಟೋದಲ್ಲ, ಹತ್ರನೂ ಬರ್ಬೇಡ, ದೂರ ದೂರ. ನಾನು ನಿನ್ ಕೈ ಹಿಡ್ದಿರೋದು ಬಿಡಕ್ಕಲ್ಲ, ಲೈಫ್ ಲಾಂಗ್ ಇಟ್ಕೊಳ್ಳೋದಕ್ಕೆ. ನಾನು ಎಲ್ಲಿರ್ತೀನೋ ನೀನು ಅಲ್ಲಿರ್ಬೇಕು ಅಷ್ಟೇ. ಅಮ್ಮ ತಾಯಿ, ನಾನು ಇನ್ನೂ ಕಣ್ಬಿಟ್ಟಾಗಿ ಶಾಕಿಂದಾನೆ ಹೊರಗೆ ಬಂದಿಲ್ಲ. ನೀನು ಮಾತಾಡ್ ಶಾಕ್ ಮೇಲೆ ಶಾಕ್ ಕೊಡ್ಬೇಡ. ಹೋಲ್ಡ್ ಆನ್ ಮಾವ, ನಂಗೆ ತಲೆ ಹರಟೆ ಮಾಡಕ್ಕೆ, ವಾದ ಮಾಡಕ್ಕೆ ಟೈಮು ಇಲ್ಲ, ಪೇಷನ್ಸು ಇಲ್ಲ. ಈಗಿಂದೀಗ್ಲೇ ಹೊರಡು, ನಮ್ಮ ಮನೆಗೆ ಹೋಗ್ತಿದ್ದೀವಿ. ಅಮ್ಮ ಅಂಜು, ಪಾಪಚ್ಚಿನ ನೀನ್ ಕರ್ಕೊಂಡು ಹೋಗ್ಬಾರ್ದು. ಪಾಪಚ್ಚಿ ಇರೋ ಕಡೆ ನೀನಿರ್ಬೇಕು. ಯಾಕಂದ್ರೆ ಇದು ಆದಿತ್ಯನ ಮನೆ. ಗಂಡನ ಮನೇಲಿ ತಾನೇ ಹೆಂಡತಿ ಇರ್ಬೇಕು. ಅದು ಮದುವೆ ಆದ್ಮೇಲೆ. ಹಲೋ ಹಲೋ, ಏನ್ ನಡೀತಾ ಇದೆ ಇಲ್ಲಿ? ಅಂಜಲಿ ನೋಡು, ನನಗೆ ಕೋಪ ಬರ್ಸ್ಬೇಡ. ನಾನು ಯಾಕೆ ನಿಮ್ಮ ಮನೆಗೆ ಬರಬೇಕು? ನೀನ್ ಯಾವಳೆ? ನನಗೂ ನಿನಗೂ ಏನ್ ಸಂಬಂಧ? ಸಂಬಂಧನ? ನೀನ್ ಯಾವಳೆನಾ? ನಿನ್ ಬಾಯಲ್ಲ ಮಾವ ಇಂಥ ಮಾತು ಬರ್ತಿರೋದು. ನಿನ್ನ ಇಷ್ಟೊಂದು ಪ್ರೀತಿಸಿರೋದಕ್ಕೆ ಈ ಮಾತು ಕೇಳ್ಬೇಕಾ ನಾನು? ಏಯ್, ನಿನ್ ಪ್ರೀತಿ, ನಿನ್ ಡ್ರಾಮಾ ಎಲ್ಲ ಬೇರೆ ಕಡೆ ಇಟ್ಕೋ. ಇನ್ನೊಂದ್ಸಲ ಮಾವ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಮಾವ, ನನಗೆ ನೀನು ಎಷ್ಟೇ ಬೈದ್ರು ಹೊಡೆದ್ರು ಅದ್ರಲ್ಲಿ ಪ್ರೀತಿನೇ ಕಾಣಿಸೋದು. ನನಗೆ ನೀನು ಬೇಕಷ್ಟೆ. ಬಾ ಹೋಗೋಣ. ನಾನು ಬರಲ್ಲ ಬರಲ್ಲ ಬರಲ್ಲ. ಬರಲ್ವಾ? ಇದೇ ಮಾತಾ? ಇಲ್ಲ, ಇದೇ ಮಾತು. ನೀನ್ ಬರ್ತೀಯಾ? ಬರ್ಲೇಬೇಕು. ನೋಡ್ತಾ ಇರು, ಈ ಮನೆ ನಾನು ಹೇಗೆ ನಾಶ ಮಾಡ್ತೀನಿ ಅಂತ. ಈ ಮನೆ ನೀನ್ ಹೇಗಿರ್ತೀಯ ನೋಡೇ ಬಿಡೋಣ. ಅಂಜಲಿ, ಅಂಜಲಿ, ಅಂಜಲಿ ಪುಟ್ಟ, ಕಾಮ್ ಡೌನ್. ಆದಿತ್ಯನ ನಾನು ಒಪ್ಪಿಸ್ತೀನಿ, ಆಯ್ತಾ? ಆದಿತ್ಯ, ಏನ್ ಕಷ್ಟ ನಿಂಗೆ? ಇವಳೇನ್ ಬೇರೆವಳ? ನಿನ್ ಮದುವೆ ಆಗೋ ಹುಡುಗಿ ತಾನೆ. ಹೋಗ್ಬಿಟ್ ಬಾ. ನೋಡು ಹೇಗೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಸರ್ ನೀವೇನ್ ಸರ್ ಇವಳು ಪಾರ್ಟಿ ಸೇರ್ಕೊಂಡು? ಹೆಣ್ಮಕ್ಳು ಮನ್ಸು ಬೇಜಾರು ಮಾಡಬಾರ್ದು ಕಣ. ಹೋಗ್ಬಿಟ್ ಬಾ. ಏನ್ ಸರ್ ಹೋಗ್ಬಿಟ್ ಬಾ. ಬನ್ನಿ ಇಲ್ಲಿ. ಸರ್, ಡೂಪ್ಲಿಕೇಟ್ ಮದುವೆ ಅಂತ ಹೇಳಿ ಈಗೇನು ಮಾಡ್ತಿದ್ದೀರಾ ಸರ್? ಎಲ್ಲ ಸೇರ್ಕೊಂಡು ನನ್ನ ಲೈಫಲ್ಲಿ ಆಟ ಆಡ್ತಿದ್ದೀರಾ? ನೋಡು, ಈಗ ಅವಳು ಎದುರು ಹಾಕ್ಕೊಳ್ಳೋದಕ್ಕಿಂತ ಸುಮ್ಮನೆ ಅವಳ ಜೊತೆ ಹೋಗ್ಬಿಟ್ಟು ಬಾ. ಅವಳು ತಣ್ಣಗಾಗ್ತಾಳೆ. ಇಲ್ಲ ಅಂದರೆ ಅವಳ ಅಮ್ಮ ಬರ್ತಾಳೆ. ಅವಳು ಇವಳಿಗಿಂತ ದೊಡ್ಡ ರಾಕ್ಷಸಿ. ಅವಳು ಇವಳಿಗಿಂತ ದೊಡ್ಡ ರಂಪ ಮಾಡ್ತಾಳೆ. ಅದ್ರ ಬದಲು ಈಗ ಹೋಗ್ಬಾ. ಏನು ಆಗದಿದ್ದಂಗೆ ನಾನು ಮ್ಯಾನೇಜ್ ಮಾಡ್ತೀನಿ. ಆಯಿತು, ಸರಿ. ಆದರೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನೀವೇ ಜವಾಬ್ದಾರಿ, ನೆನಪಿರಲಿ. ಏನೂ ಆಗಲ್ಲಪ್ಪ. ಏನದು ಗುಟ್ಟು?
ಇದೆಲ್ಲ ವರ್ಕೌಟ್ ಆಗಲ್ಲ. ಇಲ್ಲ ಅಮ್ಮ, ಕನ್ವಿನ್ಸ್ ಮಾಡ್ತಾ ಇದ್ದೆ ಹುಡುಗನ. ಕರ್ಕೊಂಡು ಹೋಗಮ್ಮ ಇವನ್ನ. ನಿನ್ನ ಗಂಡ ಆಗೋನು ನಿನ್ನ ಆಸ್ತಿ. ಅಂಜು ಒಳ್ಳೆ ಅಡಿಗೆ ಮಾಡಿ ಚೆನ್ನಾಗಿ ಊಟ ಮಾಡಿಸು ಆಯ್ತಾ? ಪಾಪಚ್ಚಿ ಹೋಗಪ್ಪ. ನನ್ನ ಆದಿತ್ಯ ಮಾವನ ಹೇಗ್ ನೋಡ್ಕೋಬೇಕು ಅಂತ ನನಗ್ ಗೊತ್ತಿಲ್ವಾ? ಬಾ ಮಾವ ಹೋಗೋಣ. ದೇವ್ರೆ, ಏನು ಗುರು ನಿನ್ನ ಲೀಲೆ. ಎಲ್ಲೋ ಸ್ಟೇರಿಂಗ್ ಹಿಡ್ಕೊಂಡು ಜೀವನ ಮಾಡ್ತಿದ್ದೆ ನಾನು, ಇಲ್ಲಿಗೆ ಕರ್ಕೊಂಬಂದೆ. ನಾನು ನೋಡದೆ ಇರೋ ಶ್ರೀಮಂತಿಕೆ ಕೊಟ್ಟೆ, ಆದರೆ ಇದು ಯಾವುದು ನಂದಲ್ಲ. ನನಗೀಗ ಇದರಿಂದ ಮುಕ್ತಿ ಬೇಕು ಅಂತ ನಿನಗೇ ಗೊತ್ತಿದೆ ಅಲ್ವಾ? ಹೇಳು, ಇಲ್ಲಿಂದ ನನಗೆ ಯಾವಾಗ ಮುಕ್ತಿ ಕೊಡ್ತೀಯ? ಇವ್ರು ನನಗೆ ಡ್ಯೂಪ್ಲಿಕೇಟ್ ಮದುವೆ ಯಾವಾಗ ಮಾಡ್ತಾರೋ, ಆ ಲಾಯರ್ ಇವ್ರಿಗೆ ಯಾವಾಗ ಆಸ್ತಿ ಕೊಟ್ಟು ಅದ್ರಲ್ಲಿ ನನಗೆ 10 ಲಕ್ಷ ಕೊಡ್ತಾರೋ, ಆಮೇಲೆ ನಾನು ಯಾವಾಗ ನನ್ನ ತಂಗಿ ಮದುವೆ ಮಾಡ್ತೀನೋ ನಿನಗೆ ಮಾತ್ರ ಗೊತ್ತಪ್ಪ. ಪ್ಲೀಸ್ ಇದಿಷ್ಟನ್ನು ನಾನು ಬದುಕಿರೋವಾಗಲೇ ಈಡೇರಿಸ್ಕೊಡಪ್ಪ. ನಿನ್ನ ನಂಬಿ ಇಲ್ಲಿವರೆಗೂ ಬಂದಿದ್ದೀನಿ. ಹೊಳೆಗ ಹತ್ಯೋ ಹಣದ ಹೊಳೆನೇ ಹರಿಸ್ತೀಯೋ ನಿನಗೆ ಬಿಟ್ಟಿದ್ದಪ್ಪ. ಇವಳ್ದೊಂದು ಗೋಳಪ್ಪ. ದಿನ ಮನೇಲಿ ಸಿಗ್ತೀನಿ, ಆದರೂ 1000 ಸಲ ಕಾಲು. ಎತ್ತಿದ್ರು ಕಿರಿಕು, ಎತ್ತಲಿಲ್ಲ ಅಂದ್ರು ಕಿರಿಕು. ಹಲೋ, ಹೇಳೋ. ಹಲೋ ಮಾವ, ಎಲ್ಲಿದ್ಯಾ? ನೋಡೋ, ನಾನು ತೋಟದಲ್ಲಿ ಬಿಸಿ ಇದ್ದೀನಿ, ಬಾಯ್. ಹಲೋ ಹಲೋ ಹಲೋ, ಒಂದ್ ನಿಮಿಷ. ಮತ್ತೇನು ನಿಂದು? ಮಾವ, ನಂಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಕರ್ಕೊಂಡು ಹೋಗ್ತೀಯಾ? ನಾನು ಕರ್ಕೊಂಡು ಹೋಗೋದೇನಿದೆ? ನೀನು ಒಬ್ಳೆ ಹೋದ್ರೆ ದೇವ್ರು ಬೇಡ ಅಂತನಾ? ನೋಡು, ಈಗೇನು ನಂಗೆ ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಏಯ್, ನನಗೇನು ಬೇರೆ ಕೆಲಸ ಇಲ್ವಾ? ನಿಮ್ಮ ಅಪ್ಪ ಅಮ್ಮ ಫ್ರೀಯಾಗಿ ಕೂತಿರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋ. ನನಗೆ ಬೇಜಾನ್ ಕೆಲಸ ಇದೆ, ಇನ್ನೂ ತುಂಬಾ ಕೆಲಸ ಬಾಕಿ ಇದೆ. ಆದ್ರೂ ಪರವಾಗಿಲ್ಲ, ಬಾ. ಏಯ್, ಹೇಳೋದನ್ನ ಅರ್ಥ ಮಾಡ್ಕೋ. ನನಗಿಲ್ಲಿ ತುಂಬಾ ಕೆಲಸ ಇದೆ. ನಿನ್ ಜೊತೆ ತಿರ್ಗದೆ ನನ್ನ ಕೆಲಸ ಅಲ್ಲ, ಆಯ್ತಾ? ಸರಿ, ನೀನ್ ಬರ್ಬೇಡ. ನೀನ್ ಇರೋ ಕಡೆ ನಾನೇ ಬರ್ತೀನಿ. ಇದೇನಿದು? ಸೇಮ್ ವಾಯ್ಸ್ 2 ಸಲ ಕಳಿಸಿ. ಇದೇನಾ ನಿನ್ ಬಿಸಿ ಇರೋದು? ನನ್ನೂ ದೇವಸ್ಥಾನಕ್ಕೆ ಕರೆದ್ರೆ ನಾನು ಬರಲ್ಲ ಅಂತಿದ್ನ. ಹಚ್ಚು ಡಾಕ್ತರ ಹಿಂದೆನೆ ಸುತ್ತಾಳಲ್ಲಪ್ಪ ಇವಳು. ಈಗ ಏನು ಮಾಡ್ಲಪ್ಪ? ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದೀನಲ್ಲ. ಯಾಕೆ ಸುಳ್ಳು ಹೇಳ್ದೆ ಹೇಳು? ಹೇಳು ನಂಗೆ. ನನ್ನ ಮೇಲೆ ಪ್ರೀತಿ ಇಲ್ವಾ? ನಾನು ನಿಂಗೆ ಈಗಲೇ ಬೇಡವಾ ಅದನ್ನ? ಮೊದಲೇ ಹುಚ್ಚು ಹಿಡ್ದವಳಂಗೆ ಆಡ್ತಾಳೆ. ಇನ್ನು ನಾನು ನೋ ಅಂದುಬಿಟ್ರೆ ದೊಡ್ಡ ಸೀನೆ ಕ್ರಿಯೇಟ್ ಮಾಡಿಬಿಡ್ತಾಳೆ. ಮೊದಲು ಇವಳನ್ನ ಸಮಾಧಾನ ಮಾಡ್ಬೇಕು. ಅಂಜು, ಅಂಜು ಪುಟ್ಟ, ನೋಡಿಲಿ, ಇಲ್ಲಿ ನೋಡಿಲಿ. ಅದಕ್ಕೆಲ್ಲ ಕೋಪ ಮಾಡ್ಕೋತಾರಾ? ಇಲ್ಲ, ನಿಂಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಯಾವಾಗಲೂ ನಾನೇ ನಿನ್ನ ಹಿಂದೆ ಬರಬೇಕು. ನೋಡು, ಆಕ್ಚುಲಿ ಏನು ಗೊತ್ತಾ, ನೀನು ಇಲ್ಲೇ ಎಲ್ಲೋ ಇದೆಯಾ ಅಂತ ನನಗೆ ಗೊತ್ತಿತ್ತು. ನನ್ನ 6 ಸೆನ್ಸ್ ಹೇಳ್ತಿತ್ತು. ಸುಳ್ಳು ಹೇಳ್ಬೇಡ, ನಂಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು. ಇವಾಗ ಸುಮ್ಮನೆ ಪೂಸಿ ಹೊಡಿತಿದ್ಯಾ? ನಾನು ಯಾಕಮ್ಮ ಪೂಸಿ ಹೊಡಿಲಿ? ನೀನು ಅವಾಗಲೇ ಹಿಂದೆ ಬರಬೇಕಾದ್ರೆ ನಿನ್ನ ಮೊಬೈಲ್ಗೊಂದು ಮೆಸೇಜ್ ಬಂತು ತಾನೆ? ಅದು ನನಗೆ ಕೇಳಿಸ್ತು. ಅದ್ರ ಸೌಂಡ್ ನಿಂಗೆ ಕೇಳ್ತು ಅಲ್ವಾ? ಮತ್ತೆ ಯಾಕೆ ಮಾತಾಡಿಲ್ಲ? ಅಯ್ಯೋ, ಯಾವಾಗಲೂ ಥ್ರಿಲ್ ಇರ್ಬೇಕಮ್ಮ. ನಾನು ನಿನ್ನನ್ನು ರೇಗ್ಸೋದು, ನೀನು ಅದಕ್ಕೆ ಭಗ್ಗಂತ ಹುರ್ಕೊಳ್ಳೋದು, ಯಾವಾಗಲೂ ಈ ಥರ ನಡೀತಾ ಇರಬೇಕು. ಅವಾಗಲೇ ಮಜಾ. ನಿಜನಾ? ಹೌದಾ? ಐ, ನಿಜ ಕಣೆ. ಅಲ್ಲೇ ಅಲ್ಲಿ ನೋಡಿ, ಸಂಜುನು ಅಂಜಲಿ ಹೇಗೆ ಮಾತಾಡ್ತಿದ್ದಾರೆ. ನಿನಗೆ ನೋಡ್ತಾ ಇದ್ರೆ ನಮ್ಮ ಫ್ಲಾಶ್ ಬ್ಯಾಕ್ ನೆನಪಾಗಲ್ವಾ?
ಹೋಗೋಣ ಬಾರೆ. ರೀ ಅವ್ರೇನೋ ಮಾತಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ನಾವು ಮಧ್ಯದಲ್ಲಿ ಹೋಗೋದಾ? ಮ್ಯಾನಸ್ ಇಲ್ವೇನ್ರಿ ನಿಮಗೆ? ಅಷ್ಟಕ್ಕೂ ನಮ್ಮ ಫ್ಲಾಶ್ ಬ್ಯಾಕ್ ಅಲ್ಲ, ನಿಮ್ಮ ಕನಸು. ಹಂಗಲ್ವೇ? ಈಗಲೇ ಹೋಗಿ ಆ ಕೋಳಿನ ಕೌಚ್ ಹಾಕೊಂಡ್ಬಿಟ್ರೆ ಒಳ್ಳೇದು, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಆಗುತ್ತೆ. ಈಗ ಹೋಗ್ಬಿಟ್ಟು ಮದುವೆ ವಿಚಾರ ಮಾತಾಡ್ಬಿಡೋಣ, ನಡಿ. ಅರೇ ಸರಿ ಸರಿ ಬಿಡಿ. ಏನು ಇಬ್ರು ಗುಟ್ಟ ಮಾತಾಡ್ತಿದ್ದೀರಿ? ಏನ್ ಸಮಾಚಾರ? ಯಾವಾಗಿಂದ ಇದೆಲ್ಲ? ಅಕ್ಕ ನಾನೇನು ಮಾತಾಡ್ತಿಲ್ಲ ಅಕ್ಕ, ಅವಳೇ ಇಲ್ಲಿಗೆ ಬಂದಿದ್ದು. ಹೌದು, ನಾನೇ ಬಂದಿದ್ದು. ಆದಷ್ಟು ಬೇಗ ನಿಮ್ಮಿಬ್ರು ಮದುವೆ ಮಾಡಿ ಮುಗಿಸ್ಬೇಕು. ಯಾವಾಗ ಇಟ್ಕೊಳ್ಳೋಣ ಮದುವೆ? ಅದೇನಿದೆಯೋ ಮಹೇಂದ್ರ ಸರ್ ಹತ್ರ ಮಾತಾಡಿ ಅಕ್ಕ. ನೋಡು ಸಂಜು, ಇನ್ಮೇಲೆ ನೀನು ನನ್ನನ್ನು ಅಕ್ಕ ಅಂತ ಕರಿಬಾರ್ದು, ಅತ್ತೆ ಅಂತ ಕರಿಬೇಕು, ಆಯ್ತಾ? ಹೋದ್ರಲ್ಲ ನಿಮ್ಮ ಕಣ್ಮುಂದೆನೆ ಕಾರಲ್ಲಿ, ಏನಾರು ಉಪಕಾರ ಆಗ್ಬೇಕಾಯ್ತನವ? ಹೋಗಿ ಅವ್ರನ್ನ ಕಾಣಿ, ಅವರು ಕೇಳ್ದೇ ಹೊರ ಕೊಡೋ ದೇವರು. ನಾನು ಅವತ್ತೇ ಸಾಯ್ಬೇಕಿತ್ತು, ನೀವ್ ಯಾರು ನಂಗೆ ಸಾಯಕ್ಕೂ ಬಿಟ್ಟಿಲ್ಲ. ಎಲ್ಲ ಸರಿ ಮೋಸ ಮಾಡ್ಬಿಟ್ರಿ. ಎಲ್ಲ ಮಾತಾಡ್ತಾರ, ನಾವು ನಿನಗೆ ಮೋಸ ಮಾಡ್ತೀವ? ನಿನಗೋಸ್ಕರ ಅಲ್ವೇನಮ್ಮ ಇಷ್ಟೊಂದು ಕಷ್ಟಪಡ್ತಾ ಇರೋದು, ನಿಮ್ಮ ದೊಡ್ಡ ಮಾವನ ಎದುರಾಕೊಂಡಿರೋದು. ಅದರಿಂದ ಏನು ಉಪಯೋಗ? ಅಲ್ಲಿದ್ದಾಗ ಅಟ್ಲೀಸ್ಟ್ ಕಣ್ ತುಂಬ ಆದಿತ್ಯ ಮಾವನ್ ನೋಡ್ತಿದ್ದೆ. ಇಲ್ಲಿ ನೋಡಕ್ ಅವ್ರ ಫೋಟೋನೂ ಇಲ್ಲ. ಪಪ್ಪ ನಾನು ಹೇಗಿರ್ಲಿ ಹೇಳಿ? ಅಂಜು, ಫೋಟೋ ಅಂದರೆ ಅವನು ಒಬ್ಬಂದೇ ಫೋಟೋ ಅಲ್ಲ, ಅವನು ನೀನು ಜೊತೆಗಿರೋ ಫೋಟೋ ಇರಬೇಕು. ನೋಡ್ತಾ ಇರು, ಇನ್ನೊಂದು ಸ್ವಲ್ಪ ದಿನದಲ್ಲೇ ನೀನು ಮತ್ತು ಆದಿತ್ಯ ಜೊತೆಗಿರೋ ಮದುವೆ ಆಲ್ಬಮ್ನ ರೆಡಿ ಮಾಡಲಿಲ್ಲ ಅಂದರೆ ನನ್ನ ಹೆಸರನ್ನೇ ನಾನು ಚೇಂಜ್ ಮಾಡ್ಕೊಳ್ತೀನಿ. ಮಮ್ಮಿ, ನಿನ್ನ ಹೆಸರಾದ್ರೂ ಚೇಂಜ್ ಮಾಡ್ಕೊ, ಏನಾದರೂ ಮಾಡ್ಕೊ. ನಂಗೆ ನನ್ನ ಆದಿತ್ಯ ಮಾವ ಬೇಕಷ್ಟೇ, ಅವನಿಲ್ದೆ ನಾನಿಲ್ಲ. ರೀ ನೋಡ್ರಿ, ಎಷ್ಟು ಹಚ್ಕೊಂಡಿದೆ ಮಗು. ಇಂಥ ಮಗುಗೆ ನೋವು ಕೊಟ್ಬಿಟ್ನಲ್ಲ ಮಹೇಂದ್ರ. ಚಂದ್ರ, ಅವನಿಗೆ ಮಹೇಂದ್ರ ಅಂತಾನೆ ಅನ್ಬೇಕು. ಅವನು ಅಣ್ಣನ ಸ್ಥಾನನ ಕಳ್ಕೊಂಡ್ಬಿಟ್ಟ. ಒಟ್ನಲ್ಲಿ ಅವನಿಗೆ ಈ ಮದುವೆ ನಡಿಬಾರ್ದು. ಅದಕ್ಕೆ ಎಷ್ಟೆಲ್ಲ ಅಡ್ಡಿ ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದಾನ ಅವನು. ಚಂದ್ರ, ನಾನು ಎಲ್ಲ ದಾರಿನೂ ಟ್ರೈ ಮಾಡಿದೆ. ನಾನು ಇಡೋ ಪ್ರತಿ ಹೆಜ್ಜೆಗೂ ಅಡ್ಗಾಲ್ ಆಗ್ತಿದೆ ನಿಮ್ಮ ಅಣ್ಣ ಮಹೇಂದ್ರ. ಈಗ ನಾವು ಆಟ ಆಡಬೇಕಾಗಿರೋದು ಮಹೇಂದ್ರ ಜೊತೆ ಅಲ್ಲ, ಸಂಜು ಜೊತೆ. ಹೌದು ರೀ, ಹೇಗಾದರೂ ಮಾಡಿ ಸಂಜುನ ಈ ಮದುವೆಗೆ ಒಪ್ಪಿಸ್ಬಿಡೋಣ. ಆಗ ಈ ಮದುವೆನ ಯಾರಿಂದನೂ ತಡೆಯೋದಕ್ಕಾಗಲ್ಲ. ಅಣ್ಣನ ಮನೆಗೆ ಹೋಗೋದು ಬೇಡ, ಅವನಿಗೆ ಈ ವಿಷಯನ ತಿಳಿಸೋದು ಬೇಡ. ಅವರಿಬ್ರು ಮದುವೆ ಮಾಡಿ ಮುಗಿಸ್ಬಿಡೋಣ. ಆಮೇಲೆ ಲಾಯರ್ ಮುಂದೆ ಸಂಜು ಮತ್ತು ಅಂಜುನ ನಿಲ್ಲಿಸೋಣ. ಆಗ ಆಸ್ತಿ ತನಗೆ ತಾನಾಗೇ ಬರುತ್ತೆ. ನನ್ನ ಪಾಲಿಂದ ಅಷ್ಟೇ ಅಲ್ಲ, ಸಂಜು ಪಾಲಿಂದು ನನ್ನ ಕೈ ಸೇರುತ್ತೆ. ಅಷ್ಟೇ ಯಾಕೆ, ನಮ್ಮ ಮಂಜು ಲೈಫು ಸೆಟ್ಲ್ ಆಗುತ್ತೆ. ಏನಂತೀರಾ? ಏನ್ ಮಾತಾಡ್ತಿದ್ದೀರಾ? ಯಾರ ಜೊತೆ ಗಂಟೆಗೆ ಪ್ಲಾನ್ ಮಾಡ್ತಿದ್ದೀರಾ? ನೀವುಗಳು ಅವ್ರ ಥರನೇ ಆಡ್ತಿದ್ದೀರಲ್ಲ. ನಾನು ಸಂಜುಗಿಂಜು ಜೊತೆ ಎಲ್ಲ ಮದ್ವೆ ಆಗಲ್ಲ. ನಾನು ಮದ್ವೆ ಆದ್ರೆ ಆದಿತ್ಯ ಮಾವನ್ ಜೊತೆನೆ, ಇಲ್ಲ ಅಂದ್ರೆ ಹೀಗೆ ಸಾಯ್ತೀನಿ. ಅಲ್ಲ ಪುಟ, ಆದಿತ್ಯ ಮಾವನೇ ಕಣಮ್ಮ, ಅವನ ವಿಷಯನೇ ನಾವು ಮಾತಾಡ್ತಾ ಇರೋದು. ನೋಡೋ, ನಿಮ್ಮ ಮಾವಗೊಂದು ಫೋನ್ ಮಾಡಿಕೊಡು, ನಿಮ್ಮ ಅಮ್ಮ ಮಾತಾಡ್ತಾಳೆ. ಹಲೋ ಮಾವ, ಲವ್ ಯು ಲವ್ ಯು ಲವ್ ಯು ಲವ್ ಯು. ನಿಂಗೊಂದು ಗುಡ್ ನ್ಯೂಸ್ ಇದೆ. ನೀನಾ? ಏನು ಹೇಳು? ಸರ್ಪ್ರೈಸ್. ಏನ್ ಗೊತ್ತಾ? ಹಲೋ ಪಾಪಚ್ಚಿ, ನಾನಪ್ಪ ನಿಮ್ಮ ಅಕ್ಕ ಮಾತಾಡ್ತಿರೋದು. ಹೇಗಿದ್ಯಾ ಅಕ್ಕ? ನೀವು ಹೇಗಿದ್ದೀರಾ?
ಅಕ್ಕ ನೀವು ಇಲ್ಲದೆ ಈ ಮನೆಯೆಲ್ಲ ಬಿಕ್ಕೋ ಅಂತಿದೆ. ಆದರೆ ನಾನು ಆ ಮನೇನ ಮಿಸ್ ಮಾಡ್ಕೊಳ್ತಿಲ್ಲ ಆದಿತ್ಯ. ಆದರೆ ನಿನ್ನನ್ನು ಮಾತ್ರ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ನಾನು ಒಬ್ಬಳೇ ಅಲ್ಲ, ನಮ್ಮ ಯಜಮಾನ್ರು, ನಮ್ಮ ಅಂಜು ಎಲ್ಲರೂ ನಿನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ನಿಂದೇ ಮಾತು ಮನೆ ತುಂಬ. ಹೌದಾ? ಬೇಗ ಅದೇನೇನು ಕಂಟಕ ಇದೆಯೋ ಎಲ್ಲ ಕಳ್ಕೊಂಡು ಬಂದ್ಬಿಡಿ ಮತ್ತೆ. ಪಾಪಚ್ಚಿ, ನಾನು ಇವತ್ತೇ ನಿನ್ನನ್ನು ನೋಡಬೇಕು, ನಿನ್ನ ಹತ್ರ ಮಾತಾಡಬೇಕು. ಇವತ್ತು ನಮ್ಮ ಮನೆ ಊಟಕ್ಕೆ ಬರ್ತೀಯಾ? ಊಟಕ್ಕೇನು, ಅಲ್ಲಿ ಇರೋಕ್ಕೆ ಬರ್ತೀನಿ ಬಿಡಿ. ಒಂದೇ ಮನೆ ಊಟ ಮಾಡಿ ಮಾಡಿ ನನಗೂ ಬೇಜಾರಾಗೋಗಿದೆ. ಸರಿ, ಹಾಗಾದರೆ ಅಡುಗೆ ಮಾಡಿಕೊಂಡು ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಆಮೇಲೆ ಅಕ್ಕ, ಈ ಕಡಂಬಟ್ಟು ಎಲ್ಲ ಬೇಜಾರಾಗೋಗಿದೆ. ಒಳ್ಳೆ ನಾನ್ ವೆಜ್ ಅಡುಗೆ ಮಾಡಿ ಅಕ್ಕ. ನೀನೇನು ಕೇಳ್ತೀಯೋ ಅದನ್ನೆಲ್ಲ ಮಾಡಿಕೊಡ್ತೀನಿ. ಆದರೆ ಆ ಮನೇಲಿ ಯಾರಿಗೂ ವಿಷಯ ಗೊತ್ತಾಗಬಾರ್ದು. ಅಣ್ಣಯ್ಯಂಗಂತೂ ಬಿಲ್ಕುಲ್ ಗೊತ್ತಾಗಬಾರ್ದು. ಸರಿ ಅಕ್ಕ, ಬರ್ತೀನಿ. ಬಾಯ್ ಅಕ್ಕ, ಬಾಯ್. ಆದಿತ್ಯ ಬರ್ತಿದ್ದಾನೆ. ವಾವ್, ಮಾವ ಬರ್ತಿದ್ದಾನೆ. ಮಮ್ಮ, ಐ ಲವ್ ಯು ಅ ಲಾಟ್. ನಿನ್ಗೆ ಇವತ್ತು ನಾನು ಕುಕಿಂಗ್ ಹೆಲ್ಪ್ ಮಾಡ್ತೀನಿ, ಓಕೆ? ಇನ್ನೊಂದ್ಸಲ ಏನಾದ್ರು ಮುಟ್ಟಿದ್ರೆ ಒಂದು ನೀನ್ ಕಾರಿಂದ ಇಳಿಬೇಕು, ಇಲ್ಲ ನಾನು ಇಳಿತೀನಿ. ಮುಟ್ಬೇಡ ಅಂತ ಹೇಳಿದೆ ತಾನೆ. ನೀನ್ ಆಡಿಯೋ ಪ್ಲೇಯರಾ? ನೀನ್ ಹೇಳಿದ ಆಡಿಯೋ ಪ್ಲೇಯರ್ ಮುಟ್ಬೇಡ ಅಂತ ತಾನೆ? ನಾನು ಆಡಿಯೋ ಪ್ಲೇಯರ್ ಅಲ್ಲ, ಕರಾಟೆ ಪ್ಲೇಯರ್. ಬೇಕಾ ಗೊತ್ತೇ? ಮಾವ, ಪ್ರೀತಿಯಿಂದ ಮಾತಾಡ್ಸು, ಇಲ್ಲ ಅಂದ್ರೆ ನಾನು ಅಳ್ತೀನಿ. ಏಯ್ ಸುಮ್ಮನೆ ಇರಿಟೇಟ್ ಮಾಡ್ತ್ಯಾ, ಬೈದ್ರೆ ಅಳ್ತ್ಯಾ. ಅದಕ್ಕೆ ನಾನು ನಿನ್ ಜೊತೆ ಬರಲ್ಲ ಅಂದಿದ್ದು. ಈಗ ಅಳಬೇಡ. ಅದನ್ನೇ ಪ್ರೀತಿಯಿಂದ ಹೇಳು ಮಾವ. ಸರಿ, ಪ್ರೀತಿಯಿಂದ ಹೇಳ್ತೀನಿ, ಅಳಬೇಡ. ಹಂಗಂದ್ರೆ ಕಣ್ಣೀರ್ ಬರ್ಸು. ಎಲ್ಲಿದೆ ಕಣ್ಣೀರ್ ವರ್ಷಕ್ಕೆ? ಕಣ್ಣೀರ್ ಬರ್ಸಕ್ಕೆ ಕಣ್ಣೀರ್ ಅವಶ್ಯಕತೆ ಇಲ್ಲ. ಕೈ ಮುಖ್ಯ, ಪ್ರೀತಿ ಮುಖ್ಯ, ಮನ್ಸು ಮುಖ್ಯ. ನಿಲ್ಸು 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 ನಿಲ್ಸು, ಸ್ಟಾಪ್. ಏಯ್, ಏನು, ಯಾಕೆ ನಿಲ್ಸಕ್ ಹೇಳ್ದೆ? ಏನಿಲ್ಲ, ನಿನ್ ಗಾಡಿ ಹೇಗ್ ನಿಲ್ಸ್ತೀಯ ನೋಡೋಣ ಅಂತ ನಿಲ್ಸಕ್ ಹೇಳ್ದೆ. ಏನ್ ಚೆನ್ನಾಗಿ ನಿಲ್ಸ್ತೀಯ ಆದಿತ್ಯ ಮಾವ. ನಿನ್ ಗಾಡಿ ಓಡ್ಸೋದ್ರಲ್ಲೂ ಸೂಪರ್, ನಿಲ್ಸೋದ್ರಲ್ಲೂ ಸೂಪರ್. ಬಿಡು ನೋಡು, ನನಗಿದೆಲ್ಲ ಸರಿ ಹೋಗಲ್ಲ. ಇನ್ನೊಂದ್ಸಲ ಈ ತರ ಮಾಡಿದ್ರೆ ಕಾರ್ ಇಲ್ಲೇ ನಿಲ್ಸ್ಬಿಟ್ಟು ಹೋಯ್ತಾ ಇರ್ತೀನಿ. ಇಮೋಷನ್ ನ ಕಂಟ್ರೋಲ್ ಮಾಡ್ಕೋಬಾರ್ದು ಮಾವ. ಇಲ್ಲಿ ಯಾರಿದ್ದಾರೆ ಅಂತ ನೀನ್ ಹೀಗೆ ಎದ್ರಕೋತಿದ್ಯಾ? ಏಯ್, ಸರಿ, ಇವಾಗ ಅದಕ್ಕೂ ಬೈಬೇಡ. ನಾನು ನಿಂಗೇನೋ ಕೇಳಲಾ? ಏನ್ ಕೇಳಬೇಕು ಕೇಳಿ, ಏನ್ ಹೇಳ್ಬೇಕು ಅದನ್ನ ಹೇಳಿ. ನನ್ ಬಿಟ್ಬಿಡು ತಾಯಿ. ಮಾವ, ಸರಿ ಕೇಳು. ನಂಗೂ ಕಾರ್ ಕಳ್ಸ್ಕೊಡ್ತೀಯಾ? ಏನು, ನಿನಗ್ ಕಾರ್ ಓಡ್ಸಕ್ ಬರಲ್ವಾ? ಓಹೋ, ಇವೆಲ್ಲ ಆಟಗಳು ಬೇಡಮ್ಮ ನಮ್ಮ ಹತ್ರ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟು ಕಾರ್ ಓಡಿಸೋ ಆಸೆ ಇದ್ರೆ ನಾನು ಪಕ್ಕದಲ್ಲಿ ಕೂತ್ಕೋತೀನಿ, ನೀನು ಕಾರ್ ಓಡಿಸ್ಕೊಂಡು ನನ್ನ ಮನೆಗೆ ಡ್ರಾಪ್ ಮಾಡು, ಆಯ್ತಾ? ನಿಜವಾಗ್ಲೂ ಬರಲ್ಲ ಮಾವ. ನಿನ್ನ ಹತ್ರ ಕಾರ್ ಕಲಿಬೇಕು ಅಂತಾನೆ ನಾನು ನಿಂಗೆ ಕರ್ಕೊಂಡ್ ಬಂದಿರೋದು. ಪ್ಲೀಸ್, ಇಲ್ಲ ಅನ್ಬೇಡ. ನೋಡು, ನಿನ್ನಂಥವ್ರಿಗೆ ಅಂತಾನೆ ಕಾರ್ ಡ್ರೈವಿಂಗ್ ಕ್ಲಾಸ್ ಇದೆ, ಅಲ್ಲಿ ಹೋಗಿ ಸೇರ್ಕೊ. ಎಲ್ಲೆಲ್ಲೂ ಡಿಎಲ್ಲು ಎಲ್ಲ ಕೊಡ್ತಾರೆ. ಕಾಸು ಕೊಟ್ಟು ಕಲಿತ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನನ್ ಕಾಸು ಕೂಸು ಎಲ್ಲ ನಿಂದೆ ಮಾವ, ನೀನೇ ಕಲ್ಸ್ಕೊಡು. ಬೇಡ ನೋಡು. ಸರಿ, ಮನೆ ತನಕ ಆದ್ರೂ ಕಲ್ಸ್ಕೊಡು, ನಾನು ಇಲ್ಲಿಂದ ಓಡಿಸ್ತೀನಿ. ನೀನ್ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ಕೊಡು, ಆಯ್ತಾ? ಕರ್ಮ. ಸರಿ, ಬಾ. ಸ್ಟಾರ್ಟ್ ಮಾಡಿ.
ಏಯ್ ಇಷ್ಟು ಚೆನ್ನಾಗಿ ಓಡಿಸ್ತೀಯಲ್ಲ, ಇನ್ನೇನು ಕಲಿಬೇಕು ನೀನು? ಅದು ಪಕ್ಕದಲ್ಲಿ ಪ್ರೀತಿಸೋ ಹುಡುಗ ಕೂತಿರುವಾಗ ಮೈಂಡ್ ಡೈವರ್ಟ್ ಆಗಿರೋ ತರ ಓಡ್ಸಕ್ ಕಲಿಬೇಕು ನಿನ್ ತರ. ಆಮೇಲೆ ನಿನ್ನ ನೋಡ್ಕೋತಾ ಕಾರ್ ಓಡ್ಸೋದ್ ಕಲಿಬೇಕು. ನಾನ್ ಹೀಗೆ ಕಾರ್ ಓಡಿಸಿದ್ರೆ ನೀನ್ ನಂಗೆ ರೈಟ್ ತಗೋ ಲೆಫ್ಟ್ ತಗೋ ಅಂತ ಗೈಡ್ ಮಾಡ್ಬೇಕು. ಆಹಾ ಎಂತ ರೊಮ್ಯಾಂಟಿಕ್ ಅಲ್ವಾ ಮಾವ? ಬ್ರೇಕ್ 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 ಹಿಡಿದಿ. ಅಯ್ಯ ನಿನ್ನಲೇ ಇಳಿಯ ಕೆಳಗಡೆ ಇಳಿಯ ಇಳಿಯ. ಏನ್ ಅನ್ಕೊಂಡಿದ್ಯಾ ನೀನು? ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅಥವಾ ನೀನೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ನಂತಲೇ ಕಟ್ಬೇಕು ಅನ್ಕೊಂಡಿದ್ಯಾ? ಮಾವ ಬೈಬೇಡ ಮಾವ, ಪ್ರೀತಿಯಿಂದ ಹೇಳು. ಅಯ್ಯೋ ಪ್ರೀತಿ ಅಂತ ಪ್ರೀತಿ ಮಕ್ಕದ ಮೇಲೆ ಬಿಟ್ಟ ಅಂದ್ರೆ ಒಂದು ನೋಡು ನೀನ್ ಹೇಗ್ ಆಡ್ತಿದ್ಯಾ ನೋಡು. ಇಷ್ಟ ಪ್ರೀತಿ ಮೇಲೆ ಕೈ ಮಾಡ್ತೀಯಾ? ನಾನ್ ಬದುಕಿರಲ್ಲ, ನಾನ್ ಸತ್ತೋಗ್ತೀನಿ, ನಾನ್ ಸತ್ತೋಗ್ತೀನಿ. ನಿಂತ್ಕೊಳ್ಳೆ ಅಂಜಲಿ, ಮಿಂಟ್ಲು ನಿಂತ್ಕೊಳ್ಳಮ್ಮ. ನಿನ್ ಕೈ ಮುಗಿತೀನಿ ತಾಯಿ, ಈ ತರ ಓವರ್ ಆಗಿ ಮಾತ್ರ ಆಡ್ಬೇಡ. ಮತ್ತೆ ಕೋಪ ಮಾಡ್ಕೋತೀಯಾ? ಇಲ್ಲ. ಬೈತೀಯಾ? ಹೊಡಿತೀಯಾ? ಇಲ್ಲ ಬಿಡಮ್ಮ. ಪ್ರೀತಿ ಮಾಡ್ತೀಯಾ? ಅದು ಇಲ್ಲ. ಮಾವ ಆಯ್ತು ಮಾಡ್ತೀನಿ. ಹಾಗಂದ್ರೆ ನಾನು ಹಣೆ ಮೇಲೆ ಒಂದು ಮುತ್ಕೊಡು. ಅಷ್ಟೇ ತಾನೆ? ನಂಗೆ ಗೊತ್ತು ನಿಂಗೆ ನಾಚಿಕೆ ಅಂತ. ಸರಿ ನಾನೇ ಕೊಡ್ತೀನಿ. ಏಯ್ ಏಯ್